ಮುಂದಿನ ಕ್ಷೇತ್ರ ಕೋಲಾರ. ಕೋಲಾರದಲ್ಲಿ ಬಿಜೆಪಿಯಿಂದ ಮಲ್ಲೇಶ್ ಬಾಬು, ನಿಸರ್ಗ ನಾರಾಯಣ ಸ್ವಾಮಿ ಅವರ ಹೆಸರಿದೆ. ಮುನಿಸ್ವಾಮಿ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ. ಮುನಿಸ್ವಾಮಿ ಅವರ ಸಂಸದರು. ಹೀಗಾಗಿ ನೋಡ್ಬೇಕೇನಾಗುತ್ತೆ ಅಂತ. ಇನ್ನು ಕಾಂಗ್ರೆಸ್ಸಿಂದ KH ಮುನಿಯಪ್ಪ, CM ಮುನಿಯಪ್ಪ ಮತ್ತು ಮುದ್ದು ಗಂಗಾಧರ್ ಅವರ ಹೆಸರು ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ. ಕೋಲಾರ ಹಾಲಿ MP ಮುನ್ಸ್ವಾಮಿ ಕಾರ್ಪೊರೇಟರ್ ಆಗಿದ್ದವರು MP ಆದ್ರು. ಕೋಲಾರದಲ್ಲಿ ಕಳೆದ ಬಾರಿ ಬಿಜೆಪಿಯನ್ನ ಗೆಲ್ಸಿದ್ ಯಾರು ಹೇಳಿ? ಯಾರು? ಕಾಂಗ್ರೆಸ್ ಅವರು. ಈಗ ಕೋಲಾರದ ಕಾಂಗ್ರೆಸ್ MLA ಕೊತ್ತೂರು ಮಂಜುನಾಥ್, ಮಾಜಿ ಶಾಸಕ ಶ್ರೀನಿವಾಸಪುರದ ರಮೇಶ್ ಕುಮಾರ್, ಚಿಂತಾಮಣಿ ಶಾಸಕ ಮಂತ್ರಿ MC ಸುಧಾಕರ್, ಇವರೆಲ್ಲರೂ ಹೆಗ್ಲಿ ಮೇಲೆ ಒತ್ಕೊಂಡು ಗೆಲ್ಸಿದ್ರು ಮುನ್ಸ್ವಾಮಿ. ಕಾಂಗ್ರೆಸ್ ನಾಯಕರು ಬಿಜೆಪಿ ಗೆಲ್ಸಿದ್ರು ಕಳೆದ ಬಾರಿ. ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ MP ಮಾಡಿದ್ರು ಮುನಿಯಪ್ಪನ ವಿರುದ್ಧ. ಇವತ್ತು ಮುನಿಯಪ್ಪ ದೇವನಹಳ್ಳಿ MLA ಮತ್ತೆ ಮಂತ್ರಿ ಕೂಡ. ಈಗ ಇಲ್ಲೇನು ಅಂದ್ರೆ ಈ ಕ್ಷೇತ್ರ JDS ಮೈತ್ರಿ ಆಗಿದಾರಲ್ಲ, ಈ ಕ್ಷೇತ್ರ JDS ಹೋಗುತ್ತೆ. ಬಂಗಾರಪೇಟೆ 2000 ಸ್ವತಂತ್ರ ಮಲ್ಲೇಶ್ ಬಾಬು, ದೇವನಹಳ್ಳಿ ಸ್ವತಂತ್ರ JDS XMLA ನಿಸರ್ಗ ನಾರಾಯಣ ಸ್ವಾಮಿ ಅವ್ರು ಕೇಳ್ತಿದ್ದಾರೆ. ಮುನ್ಸ್ವಾಮಿ ನನ್ನೂ ಬೇಕಾದ್ರೆ JDS ಇಂದ ನಿಲ್ಸ್ಕೊಳ್ಳಿ ಅಂತ ಕೆಲವರು. ಅಲ್ಲ ಬಟ್ ಅದು ಡೌಟ್ ಇದೆ. ಕಾಂಗ್ರೆಸ್ ಇಂದ KH ಮುನಿಯಪ್ಪ ಹೆಸರು ಮತ್ತೆ ಪ್ರಿಫರ್ ಮಾಡ್ತಾರೆ. ಅವರ ಮಗನ್ಗೆ ಅಳಿ ಹಿಂಗೆ ಹಂಗೆ ಅಂತ ಕೇಳ್ತಾವ್ರೆ. ಇನ್ನು CM ಮುನಿಯಪ್ಪ ಅಂತ ಇನ್ನೊಂದು ಹೆಸರು ಕ್ಲೈಮ್ ಆಗ್ತಿದೆ. ಮುದ್ದು ಗಂಗಾಧರ್ ಅಂತ ಒಂದು ಹೆಸರಿದೆ. ಸಂದೇಶ್ ಅವ್ರನ್ನ ಸಿನಿಮಾ ಮಾಡ್ಕೊಂಡು ಓಡಾಡ್ತವ್ರು, ಹೆಚ್ಚು ಕಮ್ಮಿ ಇಲ್ಲ ಅನ್ಕೋತೀನಿ. ಸರಿ, ಸಿನಿಮಾ ರಿಲೀಸ್ ಆಗ್ತದೆ ಟೈಮಲ್ಲಿ ಅವ್ರದ್ದು ದಿ ರೂಲರ್ಸ್. ಹಾಗಾಗಿ ಸಂದೇಶ್ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅಂದ್ರೆ ಇಂಡಿಪೆಂಡೆಂಟ್ ಪಾರ್ಟಿ ಆಸ್ಪಿರೆಂಟ್ ಬಟ್ ಟಿಕೆಟ್ ಡೌಟರ್. KH ಮುನಿಯಪ್ಪ ಬಂದ್ರೆ ಆಗ್ಬೋದೇನ ಅವ್ರೆ, ಇಲ್ಲ ಅಂದ್ರೆ ಅವ್ರ ಅಳಿಂಗ್ ಅವ್ರಿಗೆ ಕೊಡಕ್ ಸೀನ್ ಇಲ್ಲ. CM ಮುನಿಯಪ್ಪ ಅಥವಾ ಮುದ್ದು ಗಂಗಾಧರ್ ಏನಾಗತ್ತೆ ನೋಡ್ಬೇಕು. ಇನ್ಗಾಗ್ಲೇ ಹೇಳಿದ್ನಲ್ಲ, JDS BJP ಇಂದ ಮಲ್ಲೇಶ್ ಬಾಬು, ನಿಸರ್ಗ ನಾರಾಯಣ ಸ್ವಾಮಿ, ಮುನಿಸ್ವಾಮಿ. ಇನ್ಯಾರೂ ಆಗೋದಿಲ್ಲ ಅಂದ್ರೆ ಮತ್ತೆ ಮುನ್ಸ್ವಾಮಿ JDS ಸಿಂಬಲ್ ಮೇಲೆ ಏನೋ ಆಗ್ಬೋದು. ಬಟ್ ಮುನ್ಸ್ವಾಮಿಗೆ ಬಹಳ ವಿರೋಧ ಇದೆ, ನೋಡ್ಬೇಕೇನಾಗತ್ತೆ ಅಂತ. ಎಸ್ ವೀಕ್ಷಕರೇ, ಇದು ಕೋಲಾರದಲ್ಲಿ ಯಾರಾಗ್ತಾರೆ, ಕೋಲಾರದಲ್ಲಿ ಯಾರಾಗ್ತಾರೆ ಸಂಸದರು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದು 28 ಲೋಕಸಭಾ ಕ್ಷೇತ್ರಗಳ ಲೇಟೆಸ್ಟ್ ಟ್ರೆಂಡ್. ಇನ್ನು ಕೂಡ ಟಿಕೆಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕು. ಏನಾಗುತ್ತೆ ಅಂತ ನಾವು ಕೂಡ ಇನ್ನು 15 ಡೇಸ್ ಕೊಂಡು ಟ್ರೆಂಡ್ ಕೊಡೋಣ. ಟ್ರೆಂಡ್ ಅಂತೇನಿಲ್ಲ, ಇನ್ನೊಂದು 10 to 15 ಡೇಸ್ ಎಲೆಕ್ಷನ್ ಆಗುತ್ತೆ. ಟಿಕೆಟ್ ಘೋಷಣೆ ಆದ್ಮೇಲೆ ವಾಟ್ ನೆಕ್ಸ್ಟ್ ಏನು ಅಂತ ನಿಮ್ಗೆ ಸುದ್ದಿಗಳನ್ನ ಕೊಡ್ತಿರ್ತೀವಿ. ಹೌದು, ರಾಜಕೀಯದ ಪರ್ಫೆಕ್ಟ್ ಮತ್ತೆ ಸತ್ಯಕ್ಕೆ ಹತ್ತಿರವಾದ ರಾಜಕಾರಣಕ್ಕೆ ದಿನಕ್ಕೊಂದು ಕ್ಷಣಕ್ಕೊಂದು ಬದಲಾವಣೆಗಳಾಗ್ತಿರ್ತವೆ. ಹಾಗಾಗಿ ಇದೇ 100% ರೈಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಹಾಗಾಗಿ ಸತ್ಯಕ್ಕೆ ಸಮೀಪವಾದ ಸುದ್ದಿಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತಪ್ಪಿದ್ರೆ ತಿದ್ದಿ, ಬಿಕಾಸ್ ನಾವು ಕಲಿತಾ ಇರೋರೆ. ಮನುಷ್ಯ ಸಾಯುವಾಗೂ ಸಹ ಆ ಸಾವನ್ನ ಅನುಭವ, ಕಡೆ ಅನುಭವ ಅದೇ ಮೊದಲೇ ಆಗಿರಲ್ವಲ್ಲ. ಸೊ ಹಂಗೆ ನಾವೆಲ್ಲ ಲರ್ನರ್ಸ್ ಕಲಿತಿರ್ತೀವಿ. ನಿಮ್ ಸಲಹೆ ಸಹಕಾರ ಹೀಗೆ ಇರಲಿ. ಹಾಗೆ ಈ ಬಾರಿ ಚುನಾವಣೆ ಕರ್ನಾಟಕ 28ರಲ್ಲಿ ಯಾವ ಪಾರ್ಟಿ ಎಷ್ಟು ಗೆಲ್ಲುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ. 543 ಕ್ಷೇತ್ರದಲ್ಲಿ ನರೇಂದ್ರ ಮೋದಿದು NDA 400+ ಗೆಲ್ಲಬೇಕು, BJP 370+ ಗೆಲ್ಲಬೇಕು ಅನ್ನೋದು ಸಾಧ್ಯ ಆಗತ್ತಾ? ಕಾಂಗ್ರೆಸ್ ನಂಬರ್ ಏನಾಗಿರುತ್ತೆ? ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ? ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ? ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.